ನೋಡಿ, ಇದು ಯಾವ್ದು ಜಾತಿ ಗಣತಿ ಅಲ್ಲ. ಇದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಇರತಕ್ಕಂತ ಇದು ಒಂದು ಏನು ಸಮೀಕ್ಷೆ ಇದೆ. ಇದು ಬಹಳ ಬ್ಯೂಟಿಫುಲ್ ಆಗತ್ತೆ. ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಸಮಾಜಗಳು ಹೊಡೆದಾರೆ ಅಂತಕ್ಕಂಥ ಸುಳ್ಳು ಹೇಳ್ಕೊಂಡು ತಿರುಗಾಡ್ತದೆ ಬಿಜೆಪಿ ಅವರು. ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ. ಕೇಂದ್ರ ಸರ್ಕಾರ EWS ರಿಸರ್ವೇಶನ್ ತಂದ್ರು, ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ಕೊಟ್ಟರು. ಯಾಕೆ ಬಿಜೆಪಿ ಯಾಕೆ ಮಾತಾಡಲ್ಲ? ನೀವೆಲ್ಲ ಕೇಳ್ಬೇಕಲ್ಲ. ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 10% ರಿಸರ್ವೇಶನ್ ಕೊಟ್ಟರು ಕೇಂದ್ರ ಸರ್ಕಾರ. ಯಾರು ಅರ್ಜಿ ಹಾಕಿದ್ರು ಅದಕ್ಕೆ? ಎಲ್ಲ ಹೋರಾಟ ಆಗಿದೆಯಾ? ಯಾವ್ದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ? ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಕೊಡ್ಬೇಕಂತೆಲ್ಲ ಹೋರಾಟ ಆಗಿರ್ತಕ್ಕಂಥ ಒಂದು ಜಾಗದ ನೋಡಿದಿರಾ? ರಾತ್ರಿ ಬಂದು ಕೊಟ್ರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ. ಇದು ಸಮಸ್ಯೆ ಅಲ್ವಾ? ಈ ದೇಶದ ಸಮಸ್ಯೆ ಅಲ್ವಾ? ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ತಾವು ಕೂಡ ಬಿಜೆಪಿ ಅಂತ ಮನವಿ ಮಾಡ್ಕೊಳ್ತೀವಿ. ಮಾಹಿತಿ ಅಂತೂ ಇಲ್ಲ. ನಿಮಗೇನು ಮಾಹಿತಿ ಕೊಡ್ತಾ ಇದ್ರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ. ಅದಾದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನು ನಾವು ನಿಂದ್ರಿಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬ್ರು ಯೂಶಲಿ ನೋಟಿಸ್ಗಳೆಲ್ಲ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಇವತ್ತು DK ಶಿವಕುಮಾರ್ ಒಂದು ಸಾಹೇಬ್ರು ಹೋಗಿ ನೇತೃತ್ವದಲ್ಲಿ ಅವ್ರ ಮುಂದಾಳತ್ವದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ. ಸೊ ವಿ ಶುಡ್ ವೆಲ್ಕಮ್ ಇಟ್. ನಟ್ಟು ಬೋಲ್ಟ್ ಏನು ಅಲ್ಲ, ನಟ್ಟು ಬೋಲ್ಟ್ ಮುಂದುವರಿದ ಭಾಗ ಅಂತ ಚರ್ಚೆ ಇಲ್ಲಲ್ಲ. ಅಲ್ಲ, ಆ ತರ ಏನು ಮಾತಾಡಿಲ್ಲ ಅನ್ಸುತ್ತೆ ನನಗೆ. ಅದು ಮಾತಾಡಿರ್ತಕ್ಕಂಥ ಡೈಲಾಗ್ ಬಹಳ ಹಳೇದಾಯ್ತು. ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ. ಡಿಸ್ಪೆನ್ಸರಿ ಬಗ್ಗೆ ಹೇಳಿದ್ದಾರೆ. ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು. ಮಾಡಿದ್ರೆ ಜಾಗ ಅವರೇ ಕೊಡ್ಬೇಕು. ಯೂಶಲಿ ಏನಾಗುತ್ತೆ, ಒಂದು ಆಸ್ಪತ್ರೆ ಆಗ್ಬೇಕಂದ್ರೆ 50,000 IP ಹೋಲ್ಡರ್ಸ್ ಇರ್ಬೇಕು. 50,000 IP ಹೋಲ್ಡರ್ಸ್. ದಟ್ಸ್ ಮಾನದಂಡ ಅವ್ರು ಮಾಡಿರ್ತಕ್ಕಂಥದ್ದು. ಅಲ್ಲ, IP ಹೋಲ್ಡರ್ಸ್ ಹತ್ರ ಮಾಡ್ಬೇಕು. ಅಲ್ಲ, ನೀವು ಹೇಳಿರ್ತಕ್ಕಂಥದ್ದು ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಇಫ್ ದರ್ ಇಸ್ ಮೋರ್ ದನ್ 50,000 ಆಟೋಮೆಟಿಕ್ ಅವರೇ ಮಾಡ್ಬೇಕು. ಯಾರೋ ಕೇಂದ್ರ ಸರ್ಕಾರನೇ ಮಾಡ್ಬೇಕು. ಯಾಕಂದ್ರೆ ನಮ್ಮ ದುಡ್ಡು ಅಲ್ಲಿ ಹೋಗ್ತಾ ಇದೆ, ಅವ್ರ ದುಡ್ಡೇ ನಮಗೆ ಬರ್ತಾ ಇಲ್ಲ. ನಮ್ದೇನ್ ಅಲ್ಲ, ಬಸಾಟಿ ಮಾಡಿದ್ವಿ ಸೊ ದಟ್ ದುಡ್ಡು ಜಾಸ್ತಿ ಬರಲಿ ಅಂತ ಹೇಳಿ. ಸೊ ನಾವೆಲ್ಲ MLA ಎಲ್ಲ MP ಗಳು ಕೂಡ ಲೆಟರ್ ಬರ್ದಿದ್ದೇವೆ. ರಾಜ್ಯಸಭಾ ಮೆಂಬರ್ಗಳು ಲೆಟರ್ ಬರ್ದಿದ್ವಿ. ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಲೆಟರ್ ಮನವಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ಆಸ್ಪತ್ರೆ ಕೊಡಿ, 50,000ಕ್ಕೂ ಕಮ್ಮಿ ಇದ್ರು ಕೂಡ ಆಸ್ಪತ್ರೆ ಕೊಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅದೇ ಪೋಸ್ಟಿಂಗ್ ಕೊಡಬೇಕು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಕೆಲವು ಸಂದರ್ಭದಲ್ಲಿ ಹಾಸ್ಪಿಟಲ್ ಅಲ್ಲಿ ಈ ತರ ತೊಂದರೆ ಇದ್ರೆ ರಿಪ್ಲೇಸ್ಮೆಂಟ್ ಆಫ್ ಡಾಕ್ಟರ್ ಐ ಕ್ಯಾನ್ ವೇಟ್ ಮಾಡ್ಕೊಡ್ತೀವಿ. ನೋಡಿ, ಇದು ಯಾವ್ದು ಜಾತಿ ಗಣತಿ ಅಲ್ಲ. ಇದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಇರತಕ್ಕಂತ ಇದು ಒಂದು ಏನು ಸಮೀಕ್ಷೆ ಇದೆ. ಇದು ಬಹಳ ಬ್ಯೂಟಿಫುಲ್ ಆಗತ್ತೆ. ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಸಮಾಜಗಳು ಹೊಡೆದಾರೆ ಅಂತಕ್ಕಂಥ ಸುಳ್ಳು ಹೇಳ್ಕೊಂಡು ತಿರುಗಾಡ್ತದೆ ಬಿಜೆಪಿ ಅವರು. ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ. ಕೇಂದ್ರ ಸರ್ಕಾರ EWS ರಿಸರ್ವೇಶನ್ ತಂದ್ರು, ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ಕೊಟ್ಟರು. ಯಾಕೆ ಬಿಜೆಪಿ ಯಾಕೆ ಮಾತಾಡಲ್ಲ? ನೀವೆಲ್ಲ ಕೇಳ್ಬೇಕಲ್ಲ. ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 10% ರಿಸರ್ವೇಶನ್ ಕೊಟ್ಟರು ಕೇಂದ್ರ ಸರ್ಕಾರ. ಯಾರು ಅರ್ಜಿ ಹಾಕಿದ್ರು ಅದಕ್ಕೆ? ಎಲ್ಲ ಹೋರಾಟ ಆಗಿದೆಯಾ? ಯಾವ್ದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ? ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಕೊಡ್ಬೇಕಂತೆಲ್ಲ ಹೋರಾಟ ಆಗಿರ್ತಕ್ಕಂಥ ಒಂದು ಜಾಗದ ನೋಡಿದಿರಾ? ರಾತ್ರಿ ಬಂದು ಕೊಟ್ರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ. ಇದು ಸಮಸ್ಯೆ ಅಲ್ವಾ? ಈ ದೇಶದ ಸಮಸ್ಯೆ ಅಲ್ವಾ? ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ತಾವು ಕೂಡ ಬಿಜೆಪಿ ಅಂತ ಮನವಿ ಮಾಡ್ಕೊಳ್ತೀವಿ. ಮಾಹಿತಿ ಅಂತೂ ಇಲ್ಲ. ನಿಮಗೇನು ಮಾಹಿತಿ ಕೊಡ್ತಾ ಇದ್ರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ. ಅದಾದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನು ನಾವು ನಿಂದ್ರಿಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬ್ರು ಯೂಶಲಿ ನೋಟಿಸ್ಗಳೆಲ್ಲ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಇವತ್ತು DK ಶಿವಕುಮಾರ್ ಒಂದು ಸಾಹೇಬ್ರು ಹೋಗಿ ನೇತೃತ್ವದಲ್ಲಿ ಅವ್ರ ಮುಂದಾಳತ್ವದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ. ಸೊ ವಿ ಶುಡ್ ವೆಲ್ಕಮ್ ಇಟ್. ನಟ್ಟು ಬೋಲ್ಟ್ ಏನು ಅಲ್ಲ, ನಟ್ಟು ಬೋಲ್ಟ್ ಮುಂದುವರಿದ ಭಾಗ ಅಂತ ಚರ್ಚೆ ಇಲ್ಲಲ್ಲ. ಅಲ್ಲ, ಆ ತರ ಏನು ಮಾತಾಡಿಲ್ಲ ಅನ್ಸುತ್ತೆ ನನಗೆ. ಅದು ಮಾತಾಡಿರ್ತಕ್ಕಂಥ ಡೈಲಾಗ್ ಬಹಳ ಹಳೇದಾಯ್ತು. ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ. ಡಿಸ್ಪೆನ್ಸರಿ ಬಗ್ಗೆ ಹೇಳಿದ್ದಾರೆ. ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು. ಮಾಡಿದ್ರೆ ಜಾಗ ಅವರೇ ಕೊಡ್ಬೇಕು. ಯೂಶಲಿ ಏನಾಗುತ್ತೆ, ಒಂದು ಆಸ್ಪತ್ರೆ ಆಗ್ಬೇಕಂದ್ರೆ 50,000 IP ಹೋಲ್ಡರ್ಸ್ ಇರ್ಬೇಕು. 50,000 IP ಹೋಲ್ಡರ್ಸ್. ದಟ್ಸ್ ಮಾನದಂಡ ಅವ್ರು ಮಾಡಿರ್ತಕ್ಕಂಥದ್ದು. ಅಲ್ಲ, IP ಹೋಲ್ಡರ್ಸ್ ಹತ್ರ ಮಾಡ್ಬೇಕು. ಅಲ್ಲ, ನೀವು ಹೇಳಿರ್ತಕ್ಕಂಥದ್ದು ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಇಫ್ ದರ್ ಇಸ್ ಮೋರ್ ದನ್ 50,000 ಆಟೋಮೆಟಿಕ್ ಅವರೇ ಮಾಡ್ಬೇಕು. ಯಾರೋ ಕೇಂದ್ರ ಸರ್ಕಾರನೇ ಮಾಡ್ಬೇಕು. ಯಾಕಂದ್ರೆ ನಮ್ಮ ದುಡ್ಡು ಅಲ್ಲಿ ಹೋಗ್ತಾ ಇದೆ, ಅವ್ರ ದುಡ್ಡೇ ನಮಗೆ ಬರ್ತಾ ಇಲ್ಲ. ನಮ್ದೇನ್ ಅಲ್ಲ, ಬಸಾಟಿ ಮಾಡಿದ್ವಿ ಸೊ ದಟ್ ದುಡ್ಡು ಜಾಸ್ತಿ ಬರಲಿ ಅಂತ ಹೇಳಿ. ಸೊ ನಾವೆಲ್ಲ MLA ಎಲ್ಲ MP ಗಳು ಕೂಡ ಲೆಟರ್ ಬರ್ದಿದ್ದೇವೆ. ರಾಜ್ಯಸಭಾ ಮೆಂಬರ್ಗಳು ಲೆಟರ್ ಬರ್ದಿದ್ವಿ. ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಲೆಟರ್ ಮನವಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ಆಸ್ಪತ್ರೆ ಕೊಡಿ, 50,000ಕ್ಕೂ ಕಮ್ಮಿ ಇದ್ರು ಕೂಡ ಆಸ್ಪತ್ರೆ ಕೊಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅದೇ ಪೋಸ್ಟಿಂಗ್ ಕೊಡಬೇಕು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಕೆಲವು ಸಂದರ್ಭದಲ್ಲಿ ಹಾಸ್ಪಿಟಲ್ ಅಲ್ಲಿ ಈ ತರ ತೊಂದರೆ ಇದ್ರೆ ರಿಪ್ಲೇಸ್ಮೆಂಟ್ ಆಫ್ ಡಾಕ್ಟರ್ ಐ ಕ್ಯಾನ್ ವೇಟ್ ಮಾಡ್ಕೊಡ್ತೀವಿ. ನೋಡಿ, ಇದು ಯಾವ್ದು ಜಾತಿ ಗಣತಿ ಅಲ್ಲ.
ಇದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಇರತಕ್ಕಂತ ಇದು ಒಂದು ಏನು ಸಮೀಕ್ಷೆ ಇದೆ. ಇದು ಬಹಳ ಬ್ಯೂಟಿಫುಲ್ ಆಗತ್ತೆ. ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಸಮಾಜಗಳು ಹೊಡೆದಾರೆ ಅಂತಕ್ಕಂಥ ಏನು ಸುಳ್ಳು ಹೇಳ್ಕೊಂಡು ತಿರುಗಾಡ್ತದೆ ಬಿಜೆಪಿ ಅವರು. ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ. ಕೇಂದ್ರ ಸರ್ಕಾರ EWS ರಿಸರ್ವೇಶನ್ ತಂದ್ರು, ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ಕೊಟ್ಟರು. ಯಾಕೆ ಬಿಜೆಪಿ ಯಾಕೆ ಮಾತಾಡಲ್ಲ? ನೀವೆಲ್ಲ ಕೇಳ್ಬೇಕಲ್ಲ. ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 10% ರಿಸರ್ವೇಶನ್ ಕೊಟ್ಟರು ಕೇಂದ್ರ ಸರ್ಕಾರ. ಯಾರು ಅರ್ಜಿ ಹಾಕಿದ್ರು ಅದಕ್ಕೆ? ಎಲ್ಲ ಹೋರಾಟ ಆಗಿದೆಯಾ? ಯಾವ್ದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ? ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಕೊಡ್ಬೇಕಂತ ಎಲ್ಲ ಹೋರಾಟ ಆಗಿರ್ತಕ್ಕಂಥ ಒಂದು ಜಾಗದ ನೋಡಿದಿರಾ? ರಾತ್ರಿ ಬಂದು ಕೊಟ್ರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ. ಇದು ಸಮಸ್ಯೆ ಅಲ್ವಾ? ಈ ದೇಶದ ಸಮಸ್ಯೆ ಅಲ್ವಾ? ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು. ತಾವು ಕೂಡ ಬಿಜೆಪಿ ಅಂತ ಮನವಿ ಮಾಡ್ಕೊಳ್ತೀವಿ. ಮಾಹಿತಿ ಅಂತೂ ಇಲ್ಲ. ನಿಮಗೇನು ಮಾಹಿತಿ ಕೊಡ್ತಾ ಇದ್ದೀರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ. ಅದಾದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನು ನಾವು ನಿಂದ್ರಿಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬ್ರು ಯೂಶಲಿ ನೋಟಿಸ್ಗಳೆಲ್ಲ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಇವತ್ತು DK ಶಿವಕುಮಾರ್ ಒಂದು ಸಾಹೇಬ್ರು ಹೋಗಿ ನೇತೃತ್ವದಲ್ಲಿ ಅವ್ರ ಮುಂದಾಳತ್ವದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ. ಸೊ ವಿ ಶುಡ್ ವೆಲ್ಕಮ್ ಇಟ್. ನಟ್ಟು ಬೋಲ್ಟ್ ಏನು ಅಲ್ಲ, ನಟ್ಟು ಬೋಲ್ಟ್ ಮುಂದುವರಿದ ಭಾಗ ಅಂತ ಚರ್ಚೆ ಇಲ್ಲಲ್ಲ. ಅಲ್ಲ, ಆ ತರ ಏನು ಮಾತಾಡಿಲ್ಲ ಅನ್ಸುತ್ತೆ. ನನಗೆ ಅದು ಮಾತಾಡಿರ್ತಕ್ಕಂಥ ಡೈಲಾಗ್ ಬಹಳ ಹಳೇದಾಯ್ತು. ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ. ಡಿಸ್ಪೆನ್ಸರಿ ಬಗ್ಗೆ ಹೇಳಿದ್ದಾರೆ. ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು. ಮಾಡಿದ್ರೆ ಜಾಗ ಅವರೇ ಕೊಡ್ಬೇಕು. ಯೂಶಲಿ ಏನಾಗುತ್ತೆ, ಒಂದು ಆಸ್ಪತ್ರೆ ಆಗ್ಬೇಕಂದ್ರೆ 50,000 IP ಹೋಲ್ಡರ್ಸ್ ಇರ್ಬೇಕು. ಇಟ್ ಶುಡ್ ಹ್ಯಾವ್ 50,000 IP ಹೋಲ್ಡರ್ಸ್. ದಟ್ಸ್ ಮಾನದಂಡ ಅವ್ರು ಮಾಡಿರ್ತಕ್ಕಂಥದ್ದು. ಅದು IP ಹೋಲ್ಡರ್ಸ್ ಹತ್ರ ಮಾಡಬೇಕು. ಅಲ್ಲ, ನೀವು ಹೇಳಿರ್ತಕ್ಕಂಥದ್ದು ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಇಫ್ ದರ್ ಇಸ್ ಮೋರ್ ದನ್ 50,000 ಆಟೋಮೆಟಿಕ್ ಅವರೇ ಮಾಡಬೇಕು. ಯಾರೋ ಕೇಂದ್ರ ಸರ್ಕಾರನೇ ಮಾಡಬೇಕು. ಯಾಕಂದ್ರೆ ನಮ್ಮ ದುಡ್ಡು ಅಲ್ಲಿ ಹೋಗ್ತಾ ಇದೆ, ಅವ್ರ ದುಡ್ಡೇ ನಮಗೆ ಬರ್ತಾ ಇಲ್ಲ. ನಮ್ದೇನು ಅಲ್ಲ, ಬಸಾಟಿ ಮಾಡಿದ್ವಿ ಸೊ ದಟ್ ದುಡ್ಡು ಜಾಸ್ತಿ ಬರಲಿ ಅಂತ ಹೇಳಿ. ಸೊ ನಾವೆಲ್ಲ ಎಲ್ಲ MP ಗಳು ಕೂಡ ಲೆಟರ್ ಬರ್ತಿದ್ದೇವೆ. ರಾಜ್ಯಸಭಾ ಮೆಂಬರ್ಗಳು ಲೆಟರ್ ಬರ್ತಿದ್ವಿ. ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಲೆಟರ್ ಅನ್ನು ಮನವಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ಆಸ್ಪತ್ರೆ ಕೊಡಿ, 50,000ಕ್ಕೂ ಕಮ್ಮಿ ಇದ್ರು ಕೂಡ ಆಸ್ಪತ್ರೆ ಕೊಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದೇ ರೀ ಪೋಸ್ಟಿಂಗ್ ಕೊಡಬೇಕು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಕೆಲವು ಸಂದರ್ಭದಲ್ಲಿ ಹಾಸ್ಪಿಟಲ್ ಅಲ್ಲಿ ಈ ತರ ತೊಂದರೆ ಇದ್ರೆ ರಿಪ್ಲೇಸ್ಮೆಂಟ್ ಆಫ್ ಡಾಕ್ಟರ್ ಐ ಕ್ಯಾನ್ ವೇಟ್ ಮಾಡ್ಕೊಡ್ತೀವಿ. ನೋಡಿ, ಇದು ಯಾವ್ದು ಜಾತಿ ಗಣತಿ ಅಲ್ಲ. ಇದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಇರತಕ್ಕಂತ ಇದು ಒಂದು ಏನು ಸಮೀಕ್ಷೆ ಇದೆ. ಇದು ಬಹಳ ಬ್ಯೂಟಿಫುಲ್ ಆಗತ್ತೆ. ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಸಮಾಜಗಳು ಹೊಡೆದಾರೆ ಅಂತಕ್ಕಂಥ ಏನು ಸುಳ್ಳು ಹೇಳ್ಕೊಂಡು ತಿರುಗಾಡ್ತದೆ ಬಿಜೆಪಿ ಅವರು. ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ. ಕೇಂದ್ರ ಸರ್ಕಾರ EWS ರಿಸರ್ವೇಶನ್ ತಂದ್ರು, ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ಕೊಟ್ಟರು. ಯಾಕೆ ಬಿಜೆಪಿ ಯಾಕೆ ಮಾತಾಡಲ್ಲ? ನೀವೆಲ್ಲ ಕೇಳ್ಬೇಕಲ್ಲ. ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 10% ರಿಸರ್ವೇಶನ್ ಕೊಟ್ಟರು ಕೇಂದ್ರ ಸರ್ಕಾರ. ಯಾರು ಅರ್ಜಿ ಹಾಕಿದ್ರು ಅದಕ್ಕೆ? ಎಲ್ಲ ಹೋರಾಟ ಆಗಿದೆಯಾ? ಯಾವ್ದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ? ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಕೊಡ್ಬೇಕಂತ ಎಲ್ಲ ಹೋರಾಟ ಆಗಿರ್ತಕ್ಕಂಥ ಒಂದು ಜಾಗದ ನೋಡಿದಿರಾ? ರಾತ್ರಿ ಬಂದು ಕೊಟ್ರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ. ಇದು ಸಮಸ್ಯೆ ಅಲ್ವಾ? ಈ ದೇಶದ ಸಮಸ್ಯೆ ಅಲ್ವಾ? ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು. ತಾವು ಕೂಡ ಬಿಜೆಪಿ ಅಂತ ಮನವಿ ಮಾಡ್ಕೊಳ್ತೀವಿ. ಮಾಹಿತಿ ಅಂತೂ ಇಲ್ಲ. ನಿಮಗೇನು ಮಾಹಿತಿ ಕೊಡ್ತಾ ಇದ್ದೀರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ. ಅದಾದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನು ನಾವು ನಿಂದ್ರಿಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬ್ರು ಯೂಶಲಿ ನೋಟಿಸ್ಗಳೆಲ್ಲ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಇವತ್ತು DK ಶಿವಕುಮಾರ್ ಒಂದು ಸಾಹೇಬ್ರು ಹೋಗಿ ನೇತೃತ್ವದಲ್ಲಿ ಅವ್ರ ಮುಂದಾಳತ್ವದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ. ಸೊ ವಿ ಶುಡ್ ವೆಲ್ಕಮ್ ಇಟ್. ನಟ್ಟು ಬೋಲ್ಟ್ ಏನು ಅಲ್ಲ, ನಟ್ಟು ಬೋಲ್ಟ್ ಮುಂದುವರಿದ ಭಾಗ ಅಂತ ಚರ್ಚೆ ಇಲ್ಲಲ್ಲ. ಅಲ್ಲ, ಆ ತರ ಏನು ಮಾತಾಡಿಲ್ಲ ಅನ್ಸುತ್ತೆ. ನನಗೆ ಅದು ಮಾತಾಡಿರ್ತಕ್ಕಂಥ ಡೈಲಾಗ್ ಬಹಳ ಹಳೇದಾಯ್ತು. ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ. ಡಿಸ್ಪೆನ್ಸರಿ ಬಗ್ಗೆ ಹೇಳಿದ್ದಾರೆ. ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು. ಮಾಡಿದ್ರೆ ಜಾಗ ಅವರೇ ಕೊಡ್ಬೇಕು. ಯೂಶಲಿ ಏನಾಗುತ್ತೆ, ಒಂದು ಆಸ್ಪತ್ರೆ ಆಗ್ಬೇಕಂದ್ರೆ 50,000 IP ಹೋಲ್ಡರ್ಸ್ ಇರ್ಬೇಕು. ಇಟ್ ಶುಡ್ ಹ್ಯಾವ್ 50,000 IP ಹೋಲ್ಡರ್ಸ್. ದಟ್ಸ್ ಮಾನದಂಡ ಅವ್ರು ಮಾಡಿರ್ತಕ್ಕಂಥದ್ದು. ಅದು IP ಹೋಲ್ಡರ್ಸ್ ಹತ್ರ ಮಾಡಬೇಕು. ಅಲ್ಲ, ನೀವು ಹೇಳಿರ್ತಕ್ಕಂಥದ್ದು ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಇಫ್ ದರ್ ಇಸ್ ಮೋರ್ ದನ್ 50,000 ಆಟೋಮೆಟಿಕ್ ಅವರೇ ಮಾಡಬೇಕು. ಯಾರೋ ಕೇಂದ್ರ ಸರ್ಕಾರನೇ ಮಾಡಬೇಕು. ಯಾಕಂದ್ರೆ ನಮ್ಮ ದುಡ್ಡು ಅಲ್ಲಿ ಹೋಗ್ತಾ ಇದೆ, ಅವ್ರ ದುಡ್ಡೇ ನಮಗೆ ಬರ್ತಾ ಇಲ್ಲ. ನಮ್ದೇನು ಅಲ್ಲ, ಬಸಾಟಿ ಮಾಡಿದ್ವಿ ಸೊ ದಟ್ ದುಡ್ಡು ಜಾಸ್ತಿ ಬರಲಿ ಅಂತ ಹೇಳಿ. ಸೊ ನಾವೆಲ್ಲ MP ಗಳು ಕೂಡ ಲೆಟರ್ ಬರ್ತಿದ್ದೇವೆ. ರಾಜ್ಯಸಭಾ ಮೆಂಬರ್ಗಳು ಲೆಟರ್ ಬರ್ತಿದ್ವಿ. ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಲೆಟರ್ ಅನ್ನು ಮನವಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ಆಸ್ಪತ್ರೆ ಕೊಡಿ, 50,000ಕ್ಕೂ ಕಮ್ಮಿ ಇದ್ರು ಕೂಡ ಆಸ್ಪತ್ರೆ ಕೊಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದೇ ರೀ ಪೋಸ್ಟಿಂಗ್ ಕೊಡಬೇಕು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಕೆಲವು ಸಂದರ್ಭದಲ್ಲಿ ಹಾಸ್ಪಿಟಲ್ ಅಲ್ಲಿ ಈ ತರ ತೊಂದರೆ ಇದ್ರೆ ರಿಪ್ಲೇಸ್ಮೆಂಟ್ ಆಫ್ ಡಾಕ್ಟರ್ ಐ ಕ್ಯಾನ್ ವೇಟ್ ಮಾಡ್ಕೊಡ್ತೀವಿ. ನೋಡಿ, ಇದು ಯಾವ್ದು ಜಾತಿ ಗಣತಿ ಅಲ್ಲ.
ಇದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಇರತಕ್ಕಂತ ಇದು ಒಂದು ಏನು ಸಮೀಕ್ಷೆ ಇದೆ. ಇದು ಬಹಳ ಬ್ಯೂಟಿಫುಲ್ ಆಗತ್ತೆ. ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಸಮಾಜಗಳು ಹೊಡೆದಾರೆ ಅಂತಕ್ಕಂಥ ಸುಳ್ಳು ಹೇಳ್ಕೊಂಡು ತಿರುಗಾಡ್ತದೆ ಬಿಜೆಪಿ ಅವರು. ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ. ಕೇಂದ್ರ ಸರ್ಕಾರ EWS ರಿಸರ್ವೇಶನ್ ತಂದ್ರು, ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ಕೊಟ್ಟರು. ಯಾಕೆ ಬಿಜೆಪಿ ಯಾಕೆ ಮಾತಾಡಲ್ಲ? ನೀವೆಲ್ಲ ಕೇಳ್ಬೇಕಲ್ಲ. ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 10% ರಿಸರ್ವೇಶನ್ ಕೊಟ್ಟರು ಕೇಂದ್ರ ಸರ್ಕಾರ. ಯಾರು ಅರ್ಜಿ ಹಾಕಿದ್ರು ಅದಕ್ಕೆ? ಎಲ್ಲ ಹೋರಾಟ ಆಗಿದೆಯಾ? ಯಾವ್ದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ? ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಕೊಡ್ಬೇಕಂತೆಲ್ಲ ಹೋರಾಟ ಆಗಿರ್ತಕ್ಕಂಥ ಒಂದು ಜಾಗದ ನೋಡಿದಿರಾ? ರಾತ್ರಿ ಬಂದು ಕೊಟ್ರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ. ಇದು ಸಮಸ್ಯೆ ಅಲ್ವಾ? ಈ ದೇಶದ ಸಮಸ್ಯೆ ಅಲ್ವಾ? ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ತಾವು ಕೂಡ ಬಿಜೆಪಿ ಅಂತ ಮನವಿ ಮಾಡ್ಕೊಳ್ತೀವಿ. ಮಾಹಿತಿ ಅಂತೂ ಇಲ್ಲ. ನಿಮಗೇನು ಮಾಹಿತಿ ಕೊಡ್ತಾ ಇದ್ರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ. ಅದಾದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನು ನಾವು ನಿಂದ್ರಿಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬ್ರು ಯೂಶಲಿ ನೋಟಿಸ್ಗಳೆಲ್ಲ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಇವತ್ತು DK ಶಿವಕುಮಾರ್ ಒಂದು ಸಾಹೇಬ್ರು ಹೋಗಿ ನೇತೃತ್ವದಲ್ಲಿ ಅವ್ರ ಮುಂದಾಳತ್ವದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ. ಸೊ ವಿ ಶುಡ್ ವೆಲ್ಕಮ್ ಇಟ್. ನಟ್ಟು ಬೋಲ್ಟ್ ಏನು ಅಲ್ಲ, ನಟ್ಟು ಬೋಲ್ಟ್ ಮುಂದುವರಿದ ಭಾಗ ಅಂತ ಚರ್ಚೆ ಇಲ್ಲಲ್ಲ. ಅಲ್ಲ, ಆ ತರ ಏನು ಮಾತಾಡಿಲ್ಲ ಅನ್ಸುತ್ತೆ ನನಗೆ. ಅದು ಮಾತಾಡಿರ್ತಕ್ಕಂಥ ಡೈಲಾಗ್ ಬಹಳ ಹಳೇದಾಯ್ತು. ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ. ಡಿಸ್ಪೆನ್ಸರಿ ಬಗ್ಗೆ ಹೇಳಿದ್ದಾರೆ. ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು. ಮಾಡಿದ್ರೆ ಜಾಗ ಅವರೇ ಕೊಡ್ಬೇಕು. ಯೂಶಲಿ ಏನಾಗುತ್ತೆ, ಒಂದು ಆಸ್ಪತ್ರೆ ಆಗ್ಬೇಕಂದ್ರೆ 50,000 IP ಹೋಲ್ಡರ್ಸ್ ಇರ್ಬೇಕು. ಇಟ್ ಶುಡ್ ಹ್ಯಾವ್ 50,000 IP ಹೋಲ್ಡರ್ಸ್. ದಟ್ಸ್ ಮಾನದಂಡ ಅವ್ರು ಮಾಡಿರ್ತಕ್ಕಂಥದ್ದು. ಅಲ್ಲ, IP ಹೋಲ್ಡರ್ಸ್ ಇದ್ರೆ ಮಾಡಬೇಕು. ಅಲ್ಲ, ನೀವು ಹೇಳಿರ್ತಕ್ಕಂಥದ್ದು ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಇಫ್ ದೇರ್ ಇಸ್ ಮೋರ್ ದನ್ 50,000 ಆಟೋಮೆಟಿಕ್ ಅವರೇ ಮಾಡಬೇಕು. ಯಾರು ಕೇಂದ್ರ ಸರ್ಕಾರನೇ ಮಾಡಬೇಕು. ಯಾಕಂದ್ರೆ ನಮ್ಮ ದುಡ್ಡು ಅಲ್ಲಿ ಹೋಗ್ತಾ ಇದೆ, ಅವ್ರ ದುಡ್ಡೇ ನಮಗೆ ಬರ್ತಾ ಇಲ್ಲ. ನಮ್ದೇನು ಅಲ್ಲ, ಬಸಾಟಿ ಮಾಡಿದ್ವಿ ಸೊ ದಟ್ ದುಡ್ಡು ಜಾಸ್ತಿ ಬರಲಿ ಅಂತ ಹೇಳಿ. ಸೊ ನಾವೆಲ್ಲ MLA ಎಲ್ಲ MP ಗಳು ಕೂಡ ಲೆಟರ್ ಬರ್ದಿದ್ದೇವೆ, ರಾಜ್ಯಸಭಾ ಮೆಂಬರ್ಗಳು ಲೆಟರ್ ಬರ್ದಿದ್ವಿ, ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಲೆಟರ್ ಅನ್ನು ಮನವಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ಆಸ್ಪತ್ರೆ ಕೊಡಿ, 50,000ಕ್ಕೂ ಕಮ್ಮಿ ಇದ್ರು ಕೂಡ ಆಸ್ಪತ್ರೆ ಕೊಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅದೇ ಪೋಸ್ಟಿಂಗ್ ಕೊಡಬೇಕು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಕೆಲವು ಸಂದರ್ಭದಲ್ಲಿ ಹಾಸ್ಪಿಟಲ್ ಅಲ್ಲಿ ಈ ತರ ತೊಂದರೆ ಇದ್ರೆ ರಿಪ್ಲೇಸ್ಮೆಂಟ್ ಆಫ್ ಡಾಕ್ಟರ್ ಐ ಕ್ಯಾನ್ ಡೂ ಇಟ್ ಮಾಡ್ಕೊಡ್ತೀವಿ. ನೋಡಿ, ಇದು ಯಾವ್ದು ಜಾತಿ ಗಣತಿ ಅಲ್ಲ. ಇದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಇರತಕ್ಕಂತ ಇದು ಒಂದು ಏನು ಸಮೀಕ್ಷೆ ಇದೆ. ಇದು ಬಹಳ ಬ್ಯೂಟಿಫುಲ್ ಆಗತ್ತೆ. ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಸಮಾಜಗಳು ಹೊಡೆದಾರೆ ಅಂತಕ್ಕಂಥ ಸುಳ್ಳು ಹೇಳ್ಕೊಂಡು ತಿರುಗಾಡ್ತದೆ ಬಿಜೆಪಿ ಅವರು. ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ. ಕೇಂದ್ರ ಸರ್ಕಾರ EWS ರಿಸರ್ವೇಶನ್ ತಂದ್ರು, ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ಕೊಟ್ಟರು. ಯಾಕೆ ಬಿಜೆಪಿ ಯಾಕೆ ಮಾತಾಡಲ್ಲ? ನೀವೆಲ್ಲ ಕೇಳ್ಬೇಕಲ್ಲ. ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ 10% ರಿಸರ್ವೇಶನ್ ಕೊಟ್ಟರು ಕೇಂದ್ರ ಸರ್ಕಾರ. ಯಾರು ಅರ್ಜಿ ಹಾಕಿದ್ರು ಅದಕ್ಕೆ? ಎಲ್ಲ ಹೋರಾಟ ಆಗಿದೆಯಾ? ಯಾವ್ದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ? ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಕೊಡ್ಬೇಕಂತೆಲ್ಲ ಹೋರಾಟ ಆಗಿರ್ತಕ್ಕಂಥ ಒಂದು ಜಾಗದ ನೋಡಿದಿರಾ? ರಾತ್ರಿ ಬಂದು ಕೊಟ್ರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ. ಇದು ಸಮಸ್ಯೆ ಅಲ್ವಾ? ಈ ದೇಶದ ಸಮಸ್ಯೆ ಅಲ್ವಾ? ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ತಾವು ಕೂಡ ಬಿಜೆಪಿ ಅಂತ ಮನವಿ ಮಾಡ್ಕೊಳ್ತೀವಿ. ಮಾಹಿತಿ ಅಂತೂ ಇಲ್ಲ. ನಿಮಗೇನು ಮಾಹಿತಿ ಕೊಡ್ತಾ ಇದ್ರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ. ಅದಾದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ. ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನು ನಾವು ನಿಂದ್ರಿಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ. ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬ್ರು ಯೂಶಲಿ ನೋಟಿಸ್ಗಳೆಲ್ಲ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಇವತ್ತು DK ಶಿವಕುಮಾರ್ ಒಂದು ಸಾಹೇಬ್ರು ಹೋಗಿ ನೇತೃತ್ವದಲ್ಲಿ ಅವ್ರ ಮುಂದಾಳತ್ವದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ. ಸೊ ವಿ ಶುಡ್ ವೆಲ್ಕಮ್ ಇಟ್. ನಟ್ಟು ಬೋಲ್ಟ್ ಏನು ಅಲ್ಲ, ನಟ್ಟು ಬೋಲ್ಟ್ ಮುಂದುವರಿದ ಭಾಗ ಅಂತ ಚರ್ಚೆ ಇಲ್ಲಲ್ಲ. ಅಲ್ಲ, ಆ ತರ ಏನು ಮಾತಾಡಿಲ್ಲ ಅನ್ಸುತ್ತೆ ನನಗೆ. ಅದು ಮಾತಾಡಿರ್ತಕ್ಕಂಥ ಡೈಲಾಗ್ ಬಹಳ ಹಳೇದಾಯ್ತು. ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ. ಡಿಸ್ಪೆನ್ಸರಿ ಬಗ್ಗೆ ಹೇಳಿದ್ದಾರೆ. ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು. ಮಾಡಿದ್ರೆ ಜಾಗ ಅವರೇ ಕೊಡ್ಬೇಕು. ಯೂಶಲಿ ಏನಾಗುತ್ತೆ, ಒಂದು ಆಸ್ಪತ್ರೆ ಆಗ್ಬೇಕಂದ್ರೆ 50,000 IP ಹೋಲ್ಡರ್ಸ್ ಇರ್ಬೇಕು. ಇಟ್ ಶುಡ್ ಹ್ಯಾವ್ 50,000 IP ಹೋಲ್ಡರ್ಸ್. ದಟ್ಸ್ ಮಾನದಂಡ ಅವ್ರು ಮಾಡಿರ್ತಕ್ಕಂಥದ್ದು. ಅಲ್ಲ, IP ಹೋಲ್ಡರ್ಸ್ ಇದ್ರೆ ಮಾಡಬೇಕು. ಅಲ್ಲ, ನೀವು ಹೇಳಿರ್ತಕ್ಕಂಥದ್ದು ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಇಫ್ ದೇರ್ ಇಸ್ ಮೋರ್ ದನ್ 50,000 ಆಟೋಮೆಟಿಕ್ ಅವರೇ ಮಾಡಬೇಕು. ಯಾರು ಕೇಂದ್ರ ಸರ್ಕಾರನೇ ಮಾಡಬೇಕು. ಯಾಕಂದ್ರೆ ನಮ್ಮ ದುಡ್ಡು ಅಲ್ಲಿ ಹೋಗ್ತಾ ಇದೆ, ಅವ್ರ ದುಡ್ಡೇ ನಮಗೆ ಬರ್ತಾ ಇಲ್ಲ. ನಮ್ದೇನು ಅಲ್ಲ, ಬಸಾಟಿ ಮಾಡಿದ್ವಿ ಸೊ ದಟ್ ದುಡ್ಡು ಜಾಸ್ತಿ ಬರಲಿ ಅಂತ ಹೇಳಿ. ಸೊ ನಾವೆಲ್ಲ MLA ಎಲ್ಲ MP ಗಳು ಕೂಡ ಲೆಟರ್ ಬರ್ದಿದ್ದೇವೆ, ರಾಜ್ಯಸಭಾ ಮೆಂಬರ್ಗಳು ಲೆಟರ್ ಬರ್ದಿದ್ವಿ, ಶೋಭಾ ಕರಂದ್ಲಾಜೆ ಮೇಡಮ್ ಕೂಡ ಲೆಟರ್ ಅನ್ನು ಮನವಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ಆಸ್ಪತ್ರೆ ಕೊಡಿ, 50,000ಕ್ಕೂ ಕಮ್ಮಿ ಇದ್ರು ಕೂಡ ಆಸ್ಪತ್ರೆ ಕೊಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅದೇ ಪೋಸ್ಟಿಂಗ್ ಕೊಡಬೇಕು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಕೆಲವು ಸಂದರ್ಭದಲ್ಲಿ ಹಾಸ್ಪಿಟಲ್ ಅಲ್ಲಿ ಈ ತರ ತೊಂದರೆ ಇದ್ರೆ ರಿಪ್ಲೇಸ್ಮೆಂಟ್ ಆಫ್ ಡಾಕ್ಟರ್ ಐ ಕ್ಯಾನ್ ಡೂ ಇಟ್ ಮಾಡ್ಕೊಡ್ತೀವಿ.